ಸಾವಿರ ಜನ್ಮವೇ ಬಂದರೂ ಬರಲಿ ಕನ್ನಡವೇ ನನ್ನ ಉಸಿರಾಗಿರಲಿ ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ನನ್ನ ತಾಯಿಯ ಆಣೆ ತಂದೆಯ ಆಣೆ ನಂಜನಗೂಡಿನ ನಂಜುಂಡನ ಆಣೆ ಸಾವಿರ ಜನ್ಮವೇ ಬಂದರೂ ಬರಲಿ ಕನ್ನಡವೇ ನನ್ನ ಉಸಿರಾಗಿರಲಿ ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ನನ್ನ ತಾಯಿಯ ಆಣೆ ತಂದೆಯ ಆಣೆ ನಂಜನಗೂಡಿನ ನಂಜುಂಡನ ಆಣೆ ಕನಸಿನಲು ಕನ್ನಡದ ಜನರಿಂದ ದೂರವಿರಲಾರೆ ಚಿನ್ನದ ನಾಡನು ಅಗಲಿ ಎಂದಿಗೂ ನಾನಿರಲಾರೆ. ತಮ್ಮ ದೈವದತ್ತವಾದ ಮಧುರ ಧ್ವನಿಯಿಂದ ಸಾವಿರಾರು ಹಾಡುಗಳ ಮೂಲಕ ನಮ್ಮ ನಿಮ್ಮ ಹೃದಯಗಳನ್ನ ಸೂರೆ ಮಾಡಿ ನವರಸ ಭಾವನೆಗಳಿಂದ ಸಾವಿರಾರು ಸಂಗೀತ ಪ್ರಿಯರ ಮನಸ್ಸನ್ನು ದೋಚಿರು ಈ ನಮ್ಮ ಗಾಯಕ ಕನ್ನಡ ಚಿತ್ರರಂಗಕ್ಕೊಂದು ಕೊಡುಗೆ. ಕನ್ನಡ ಚಿತ್ರರಂಗದ ಅಮೂಲ್ಯ ರತ್ನ ಈ ಗಂಧರ್ವ ಗಾಯಕ ಮಾಧುರ್ಯ ಸಾರ್ವಭೌಮ PBS. Very song, what is necessary for that mood, for that purpose, for the reason, he knows it. And I will remember his song. Manidanenbavan Deivamagalam Manidanenbavan Deivamagalam. That trial, he showed it to the public. He's a great person. PB ಶ್ರೀನಿವಾಸ್ ಒಂದು ಗಾಯಕರು ಮಾತ್ರ ಅಲ್ಲ, he is a ವಾಗ್ಗೇಯಕಾರ. What I mean is, he can write poetry. ಅವರು ಕನ್ನಡದಲ್ಲಿ, ತಮಿಳಿನಲ್ಲಿ, ಮಲಯಾಳದಲ್ಲಿ, ತೆಲುಗುನಲ್ಲಿ, ಉರ್ದುನಲ್ಲಿ he can write poetry and even in Sanskrit. He is such a creative man. He can do so many things. PB ಶ್ರೀನಿವಾಸ್ ಅವರ ಕಂಠದಲ್ಲಿ ತುಂಬ ಡೆಪ್ತ್ ಇದೆ, ಬೇಸ್ ಇದೆ, ಭಾವಯುಕ್ತವಾಗಿ ಹಾಡ್ತಾರೆ. ಸಂಗತಿಗಳು ಅದೇ ಬಿರ್ಕಾಗಳು ಸ್ಪೀಡಾಗಿ ಚೆನ್ನಾಗಿ ಬರುತ್ತೆ. ಏನು ಹೇಳೋದು ತುಂಬ ಒಳ್ಳೆ. ಇದು ಬಂದು ಯೂನಿವರ್ಸ್ ಟೈಪ್ ಆಫ್ ವಾಯ್ಸ್. ಇದು ಯಾವ PB ಶ್ರೀನಿವಾಸ್ ಅಂದರೆ PB ಶ್ರೀನಿವಾಸೇ, ಇನ್ನು ನೆಕ್ಸ್ಟ್ PB ಶ್ರೀನಿವಾಸ್ ಇಲ್ಲ. ಧ್ವನಿ ಅಂದರೆ ಒಂದು ಥರ ಒಂದು ಲೋ ರೇಂಜ್ ವಾಯ್ಸ್, ಅದು ಮೇಲೆ ಟಾಪ್ನಲ್ಲಿ ಹೋಗಲ್ಲ. ಅದಲ್ಲಿ ಯಾವಾಗಲೂ ಒಂದು ಬೇಸ್ ಅಂತೀವಿ, ಅದು ಆ ಬೇಸ್ ತುಂಬಿಕೊಂಡಿರೋದ್ರಿಂದ ಅದು ಕೇಳೋರಿಗೆ ಇಂಪಾಗಿರ್ತದೆ. ಹಾಡುವ ಸ್ಟೈಲು ಉಂಟು, ಮತ್ತು ಹೇಳುವ ಆ ಭಾಷೆನ ಸ್ವಚ್ಛ ಇದು ಉಂಟಲ್ಲ, ಪ್ರೊನೌನ್ಸಿಯೇಷನು. ಏನಂದರೆ ಆ ಪ್ರೊನೌನ್ಸಿಯೇಷನ್ ಚೆನ್ನಾಗಿ ಆ ಭಾಷೆನ ತಿಳ್ಕೊಂಡು, ಅದು ಯಾವ ಭಾಷೆ ಇದ್ದರೆ ಸರಿ, ಕನ್ನಡ ಮಾತ್ರ ಇಲ್ಲ, ಕನ್ನಡ, ತೆಲುಗು, ತಮಿಳು ಮತ್ತು ಹಿಂದಿ, ಉರ್ದು ಎಲ್ಲ ತಿಳ್ಕೊಂಡಿದ್ದಾರೆ ಅವರು. PBS ಅವರು ಬರೀ ಸುಶ್ವಾಸವಾಗಿ ಒಳ್ಳೆ ಕಂಠದಿಂದ ಹಾಡೋದು ಒಂದಿರಲಿ, ಅವರು ವೆಸ್ಟರ್ನ್ ಮ್ಯೂಸಿಕ್ಕು ಹಾಡಿದ್ದಾರೆ. ನಮ್ಮ ಕಾಂಪೋಸಿಷನ್ಸ್ನಲ್ಲಿ ಕಾಮಿಡಿ ಸಾಂಗು ಹಾಡಿದ್ದಾರೆ. ಈಸ್ ಎ ವೆರಿ ಬ್ರಾಡ್ ಬೇಸ್ಡ್ ಸಿಂಗರ್ ಅಂತ ಹೇಳ್ಬೋದು. PB ಶ್ರೀನಿವಾಸ್ ಅವರು ವಾಯ್ಸ್ ಬಗ್ಗೆ ನಾನು ಏನು ಹೇಳಿ, ಗೋಲ್ಡನ್ ವಾಯ್ಸ್. PB ಶ್ರೀನಿವಾಸ್
ಒಬ್ಬ ಮಧುರ ಗಾಯಕ. ಅದರ ಜೊತೆಯಲ್ಲಿ ಅವರಲ್ಲಿ ತುಂಬ ಶ್ರೇಷ್ಠವಾದ ಮಾನವ ಗುಣಗಳು ಮಿಳಿತವಾಗಿದೆ. ಅವರೊಬ್ಬ ಶ್ರೇಷ್ಠ ಕವಿ, ಒಬ್ಬ ಮಾನವತಾವಾದಿ. ಸಂಗೀತ ಅನ್ನೋದು ಮುಂದುವರಿತಾ ಇದೆ. ನಾನೇ ಹಾಡು ಹೇಳ್ತಾ ಇದ್ದೀನಿ, ನಾನೇ ಈಗಲೂ ಎಲ್ಲ ಮನೆಗಳಲ್ಲೂ ಮೊಳಗ್ತಾ ಇದ್ದೀನಿ. ನನ್ನ ಧ್ವನಿಯೇ ಎಲ್ರಿಗೂ ಇಂಪು ನೀಡ್ತಾ ಇದೆ. 3 ಅಕ್ಷರ ನಂದು, PBS ಅಂತ ಕರೀತಾರೆ, ಬೇಗ ಕರೆಯೋದಕ್ಕೆ. PBS SPB, 1 ಅಕ್ಷರದ ವ್ಯತ್ಯಾಸ ಅಷ್ಟೇ. ಗಾನ ಮುಂದುವರಿತಾ ಇದೆ ಅಂತ ಹೇಳಿದ್ರು. PBS ಅವರು ನನ್ನ ಒಬ್ಬ ವಿಶೇಷ ಮಿತ್ರರು ಅಂತ ಹೇಳಬೇಕು. ಯಾಕೆಂತಂದರೆ ಅವ್ರದ್ದು ಬಹುಮುಖ ವ್ಯಕ್ತಿತ್ವ. ಅನೇಕ ಡೈಮೆನ್ಷನಲ್ಲಿ ಅವರ ವ್ಯಕ್ತಿತ್ವ ಪ್ರಕಟವಾಗುತ್ತೆ. ಅದನ್ನು ನನಗೂ ಅದೇ ರೀತಿ ಟೇಸ್ಟ್ಗಳಿರೋದ್ರಿಂದ ನಾನು ನೋಡಿದ್ದೀನಿ. ಐ ಹ್ಯಾವ್ ಸೀನ್ ಇಟ್, ಐ ಹ್ಯಾವ್ ಎಂಜಾಯ್ಡ್ ಇಟ್, ಐ ಹ್ಯಾವ್ ಎಂಜಾಯ್ಡ್ ಹಿಸ್ ಫ್ರೆಂಡ್ಶಿಪ್. PB ಶ್ರೀನಿವಾಸ್ ಅವರಿಗೆ ಕಂಠಸಿರಿ ಮಾತ್ರ ದೈವದತ್ತವಾದದ್ದು ಅಂತ ಅಷ್ಟೇ ಅಲ್ಲ, PB ಶ್ರೀನಿವಾಸ್ ಅವರ ಜೀವನವೇ ಒಂದು ಸಂಗೀತ ಕಲೆಗೆ ದೇವ ವರಪ್ರಸಾದ. ನಿತ್ಯದ ಬೆಳಗು ಪ್ರಾರಂಭವಾಗೋದೇ PBSಯಿಂದ. PBSಯಿಂದ ಅಂದರೆ ಹೇಗೆ ಅಂತ ನೀವು ಕೇಳಬಹುದು. ಪರಮಾತ್ಮ ಭಕ್ತವತ್ಸಲ ಶ್ರೀನಿವಾಸನಿಂದ ಒಂದು ನಮಸ್ಕಾರ ಹಾಕಿ ನಮ್ಮ ದೈನಂದಿನ ಚಟುವಟಿಕೆಗಳನ್ನು ನಾವು ಪ್ರಾರಂಭಿಸ್ತೀವಿ. ನಾನು ಪ್ರಾರಂಭಿಸ್ತೀನಿ. ಅದರಿಂದಾಗಿ ಈ PBS ಅನ್ನೋದು ನನ್ನ ನಿತ್ಯದ ಚಟುವಟಿಕೆಗಳಿಂದನೇ ಪ್ರಾರಂಭ. ಅವರ ಮಧುರ ಮಾತುಗಳಿಂದ ನಾವೆಲ್ಲ ಭಾಳ ಸಂತೋಷ ಪಟ್ವಿ, ಹಾಗೆ ಪಡ್ತಾ ಇದ್ವಿ. ಆವಾಗ ಅವ್ರ ಹಾಡುಗಾರಿಕೆಯನ್ನು ಕೇಳಿದ ತಕ್ಷಣ ನಮಗೆ ಏನೋ ಒಂದು ಮಧುರತೆ ಕಾಣ್ತಾ ಇತ್ತು. ಅವರ ಹಾಡಿನ ಆ ಭಾವಗಳು, ಹಾಡುವ ಭಾವ, ಮನಸ್ಸು ಮಟ್ಟುವ ರೀತಿ ಭಾಳ ಮನಸ್ಸು ಮುಟ್ಟುವಾಗಿ ಹಾಡು ಹೇಳ್ತಾಯಿದ್ರು. PB ಶ್ರೀನಿವಾಸ್ ಅಂತಂದರೆ ಮಧುರ ಗೀತೆಗಳ ಗಾಯಕ. ತುಂಬಿದ ಕೊಡ ಅವರು. ಸಕಲ ವಿದ್ಯಾಪರಿಣಿತ, ಎಲ್ಲ ಭಾಷೆನೂ ಅವ್ರಿಗೆ ಗೊತ್ತು. ಕನ್ನಡವೇ ತಾಯಿ ನುಡಿಯು, ಕರುನಾಡು ತಾಯ್ನಾಡು, ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ. PB ಶ್ರೀನಿವಾಸ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅದು 2 ಮಾತಲ್ಲಾಗಲಿ 4 ಮಾತಲ್ಲಾಗಲಿ ಸಾಕಾಗೋದಿಲ್ಲ. ಯಾಕೆಂದರೆ ಆತ ಸರಳ, ಸಜ್ಜನ, ಸಹೃದಯ, ಪ್ರೀತಿ ಪಾತ್ರ, ಮಧುರ ಬಾಂಧವ್ಯ ಬೆಳೆಸುವಂಥದ್ದು. ಈ ಥರ ಬೇಕಾದಷ್ಟು ಉಪಮಾನಗಳಿಗೆಲ್ಲ ಉದಾಹರಣೆಯಾಗಿ ಮತ್ತು ಪ್ರತಿಬಿಂಬವಾಗಿರ್ತಕ್ಕಂಥವರೇ ನನ್ನ ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ PB ಶ್ರೀನಿವಾಸ್. ಆತ್ಮವಿಶ್ವಾಸ, ದೃಢ ನಂಬಿಕೆ, ಕಠಿಣ ಪರಿಶ್ರಮಗಳನ್ನು ದಾರಿಗೆಳೆದು ದೈವಾನುಗ್ರಹದ ಛಾಯೆಯಲ್ಲಿ ಅದೃಷ್ಟ ದೇವತೆ ಕೈ ಹಿಡಿದು ಸ್ವರ ಸಾಮ್ರಾಜ್ಯದಲ್ಲಿ ನಾರದುಂಬ ಕೈಂಕರ್ಯವನ್ನು ನಿರ್ವಂಚನೆಯಿಂದ ಮಾಡಿದವರು ಈ ನಮ್ಮ ಸಾಧಕ. PBS PB ಶ್ರೀನಿವಾಸ್ ಅಂದರೆ ನಾವು ಎಲ್ಲರೂ ಅವನ್ನ ಪ್ಲೇಬ್ಯಾಕ್ ಸಿಂಗರ್ ಅಂತ ಇದ್ವಿ. ಆದರೆ ನಾನು PBS ಅಂದರೆ ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ ಸಿಂಗರ್. ಅಂದರೆ ಯಾವ ಹಾಡನ್ನೇ ಕೊಡಲಿ ಅದನ್ನು ಅರ್ಥಕೊಂಡು ಯಾವ್ಯಾವ ನಾಯಕ ನಟನ ಹಾಡ್ತಾ ಇದ್ವಿ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಹಾಡೋದು. ನಮ್ಮ PB ಶ್ರೀನಿವಾಸ್ ಅವರ ಕಂಠ ಇಡೀ ಕರ್ನಾಟಕ ಜನಸಮುದಾಯಕ್ಕೆ ಗೊತ್ತಿರುವಂಥ ಕಂಠ. 1960 ಮತ್ತು 70ರ ದಶಕದಲ್ಲಿ ಸುಮಾರು 20 ವರ್ಷಗಳ ಕಾಲ ಅವರ ಕಂಠ ಮಾಧುರ್ಯ, ಕಂಠ ಸಿರಿ ಇಡೀ ಕರ್ನಾಟಕವನ್ನೇ ತುಂಬಿತ್ತು. ಇವತ್ತು ಕೂಡ PB ಶ್ರೀನಿವಾಸ್ ಅವ್ರ ಬಗ್ಗೆ ಎಲ್ಲರೂ ಅಭಿಮಾನವನ್ನೇ ಇಟ್ಕೊಂಡಿದ್ದಾರೆ ವಿನಃ ಅವರನ್ನು ಮರ್ತಿಲ್ಲ. ಕಾರಣ ಏನಪ್ಪ ಅಂತಂದರೆ ಅವರ ಕಂಠ ಅಮರವಾದ್ದು. 1955ನೇ ಇಸ್ವಿನಲ್ಲಿ ಆದರ್ಶ ಸತಿ ಚಿತ್ರದಲ್ಲಿ R ನಾಗೇಂದ್ರರಿಗೆ ಹಿನ್ನೆಲೆಯಾಗಿ ಒಂದು ಹೊಸ ಕಂಠ ಮೊಳಗಿತು. ಅದೇ PB ಶ್ರೀನಿವಾಸರ ಭಕ್ತಿರಸಪೂರ್ಣವಾದ ಕಂಠ. ಅವರು ಎಷ್ಟು ಮಧುರವಾಗಿ ಇಂಪಾಗಿ ಹಾಡ್ತಿದ್ರೋ ಹಾಗೆ ಅವ್ರ ಗುಣದಲ್ಲೂ ಅಷ್ಟೇ ಸರಳ ವ್ಯಕ್ತಿ. ಒಬ್ಬರನ್ನ ಒಂದು ಸಾರಿ ನೋಡಿದ್ರು ಅಂತಂದರೆ ಮುಗಿತು,
ಅವರು ಎಲ್ಲೇ ಇರಲಿ, ಕಾಡದೇ ಇರಲಿ, ಅವ್ರು ಮಾತಾಡ್ಸೇ ಇರಲಿ, ಪರಿಚಯ ಇಲ್ಲದೇ ಇರಲಿ, ಹಾಗೆ ಇದ್ದರೂ ಅವರು ಗುರುತಿಸಿ ಮಾತಾಡಿಸಿ ಅವ್ರಿಗೆ ಸೆಕೆಂಡ್ ಕೊಟ್ಟು ಅವ್ರ ಜೊತೆಯಲ್ಲಿ ಅಷ್ಟು ಸ್ನೇಹ ಆಗಿರ್ತಾ ಇತ್ತಂತಂದರೆ ಅದು ಹೇಳಲಿಕ್ಕೆ ಮಾತುಗಳೇ ಸಾಲದು. ಚಿತ್ರರಂಗ ಕೂಡ ಇವತ್ತಿಗೆ ನಾವು ಹೋಲಿಸಿ ನೋಡ್ತು ಅಂದರೆ ಆವತ್ತು ನಿಜವಾಗ್ಲೂ ಇಂಥ ಕೆಲಸಗಳೆಲ್ಲ ನಡೆದಿದೆಯಾ ಅನ್ನೋವಂಥ ಒಂದು ಹಂತದಲ್ಲಿ ಅವರು ನೀಡಿದಂಥ ಸೇವೆ ಇದೆಯಲ್ಲ, ಅದು ಅವಿಸ್ಮರಣೀಯ ಅಂತ ಹೇಳೋದಕ್ಕೆ. ಕನ್ನಡ ಚಲನಚಿತ್ರ ಪರಂಪರೆಯಲ್ಲಿ ಹಿನ್ನೆಲೆ ಗಾಯಕರ ಒಂದು ತಂಡವೇ ಇದೆ. ಹಿನ್ನೆಲೆ ಗಾಯಕರಾಗಿ ಪಿ.ಬಿ. ಶ್ರೀನಿವಾಸ್ ಅವರು ಕನ್ನಡ ಚಲನಚಿತ್ರ ಪರಂಪರೆಯೊಳಗೆ ಅತ್ಯಂತ ಎತ್ತರದ ವ್ಯಕ್ತಿಯಾಗಿ ನನಗೆ ತೋರ್ತಾರೆ. ಪಿ.ಬಿ. ಶ್ರೀನಿವಾಸ್ ಅವರು ಯಾವುದೇ ಗಾಯಕರಿಗಿಂತ ಸ್ವಲ್ಪ ಭಿನ್ನವಾಗಿದ್ದಾರೆ ಅಂತ ಹೇಳ್ಬೋದು. ಪಿ.ಬಿ. ಶ್ರೀನಿವಾಸ್ ಅವರ ಇಲ್ಲಿಯವರೇ ಆಗಿಬಿಟ್ರೇನೋ ಅನ್ನುವಷ್ಟರ ಮಟ್ಟಿಗೆ ಈ ಗಾಯನ ಸಂಸ್ಕೃತಿಯನ್ನು ವಿಸ್ತರಿಸಿದ ಮೊಟ್ಟ ಮೊದಲ ವ್ಯಕ್ತಿ ಅಂತ ಹೇಳಿದ್ರೆ ಪಿ.ಬಿ. ಶ್ರೀನಿವಾಸ್ ಅವರು. ಒಬ್ಬ ಗಾಯಕನಾಗಿ ಸುಮಾರು 4 ದಶಕಗಳ ಕಾಲ ಹಾಡ್ತಾ ಬಂದಿದ್ದೇನೆ. ಆದರೆ ನಾನು ಕನ್ನಡ ಭಾವಗೀತೆ ಅಂದರೆ ಕನ್ನಡದ ಕವಿಗಳೆಲ್ಲ ಗೀತೆಗಳನ್ನು ಸಂಗೀತದ ಮಾಧ್ಯಮದ ಮೂಲಕ ಜನಸಾಮಾನ್ಯರಿಗೆ ತಲುಪಿಸುವ ಕೆಲಸ ಮಾಡ್ತಾ ಬಂದಿದ್ದೇನೆ. ನಾನೊಬ್ಬ ಗಾಯಕನಾಗಿ ನಾನು ಹೆಚ್ಚು ಕೇಳೋರು ಹೇಳ್ತಾರೆ, ನಿನ್ನ ಬೇಸ್ ವಾಯ್ಸ್ ಎಲ್ಲ ಇದೆಯಲ್ಲ ಅದು PBS ಕಂಠಕ್ಕೆ ಹೋಲುತ್ತೆ ಅಂತ. ಹಾಗೆ ಹೇಳೋದೇ ನನಗೊಂದು ದೊಡ್ಡ ಕಾಂಪ್ಲಿಮೆಂಟ್ ಅಂತ ತಿಳ್ಕೊಂಡಿದ್ದೆ ನಾನು. ಧ್ವನಿ ಒಂದು ಅಪರೂಪವಾದ ಧ್ವನಿ. ಯಾವ ತರಹ ಎಕ್ಸ್ಪ್ರೆಷನ್ ಆದರೂ, ಯಾವ ತರಹ ಹಾಡನ್ನಾದರೂ ಅದು ಭಾವಪೂರ್ಣವಾಗಿ ಹಾಡ್ತಾ ಇದ್ರು. ಆ ಥರ ಬಹಳ ಅಪರೂಪ ಅನಿಸುತ್ತೆ. ನಾನು ಇದುವರೆಗೂ ಯಾರದ್ದು ಧ್ವನಿ ಅವರದ್ದು ಬಿಟ್ಟರೆ ಕೇಳಿಲ್ಲ ಆ ಥರ. ಡಾಕ್ಟರ್ ಪಿ.ಬಿ. ಶ್ರೀನಿವಾಸರವರು ನಮ್ಮ ಚಲನಚಿತ್ರರಂಗದಲ್ಲಿ ಇದುವರೆಗೂ ಹಾಡಿರುವಂಥ ಮಹಾನ್ ಗಾಯಕರುಗಳಲ್ಲಿ ಅವರು ಪ್ರಮುಖರು. ಪಿ.ಬಿ. ಶ್ರೀನಿವಾಸ್ ಒಬ್ಬ ಮಹಾನ್ ಗಾಯಕ. ಅಂತಹ ಗಾಯಕರ ಜೊತೆ ಹಾಡುವಂಥ ಅವಕಾಶ ಬಂದಿದ್ದು ನಿಜವಾಗ್ಲೂ ನನ್ನ ಅದೃಷ್ಟ. ಪಿ.ಬಿ. ಶ್ರೀನಿವಾಸ್ ಅವರು ನನ್ನ ಅಚ್ಚುಮೆಚ್ಚಿನ ಗಾಯಕರು. ಚಿಕ್ಕಂದಿಂದ ನನಗೆ ಅವ್ರು ಹಾಡು ಅಂದರೆ ಬಹಳ ಇಷ್ಟ. ಚಿಕ್ಕವಳಾಗಿದ್ದಾಗ ರೇಡಿಯೋನಲ್ಲಿ ಅವ್ರ ಸಾಂಗ್ಸ್ ಎಲ್ಲ ಬಂದಾಗ ಅದ್ರ ಜೊತೆನೇ ಹಾಡಿಕೊಂಡು ನಾನು ಪ್ರಾಕ್ಟೀಸ್ ಮಾಡಿ ಅವ್ರ ಹಾಡುಗಳೆಲ್ಲ ಸುಮಾರಷ್ಟು ಕಲಿತಾ ಇದ್ದೆ. ಓಹೋ 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 ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ 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 ಆಹಾ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ ಆಹಾ ಓಹೋ. ಹರಿಯುವ ನದಿಯಲ್ಲಿ ಈಜಾಡಿ ಹೂಬನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಓಹೋ ಹಾ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ 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 ಚೆಮ್ಮುತ ಓಡಿವೆ ಜಿಂಕೆಗಳು, ಕುಣಿದಾಡುತ್ತ ನಲಿದಿವೆ ನವಿಲುಗಳು. ಆಹಾ ಆಹಾ ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ತೂಗಾಡುತ್ತ ನಿಂತ ಮರಗಳಲ್ಲಿ
ಹಾಡುತ್ತಿರೆ ಬಾನಾಡಿಗಳು ಎದೆಯಲ್ಲಿ ಸಂತಸದ ಹೊನಲು. ಇದು ವನ್ಯ ಮೃಗಗಳ ಲೋಕವೋ, ಈ ಭೂಮಿಗೆ ಇಳಿದ ನಾಕವೋ. ಓಹೋ ಹಾ, ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಗಂಧದ ಗುಡಿ, ಶ್ರೀಗಂಧದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಆಹಾ, ಓಹೋ 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 ಹೋ. ಸ್ವತಂತ್ರಾನಂತರ ಈ ಕರ್ನಾಟಕ ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ರಚನೆಯಾಗಿ ಕನ್ನಡ ಒಂದು ಶಾಶ್ವತವಾಗಿ ಪ್ರತಿಷ್ಠಾಪಲಿಕ್ಕೆ ಕಾರಣ 50 ಮತ್ತು 60, 70 ದಶಕದ ಚಿತ್ರರಂಗ ಅಂದರೆ ಹೇಳಿದರೆ ತಪ್ಪಾಗಲಾರದು. ವಿಶೇಷವಾಗಿ PB ಶ್ರೀನಿವಾಸ್ ಅವರ ಅವತ್ತಿನ ಗಾಯನ ಒಂದು ಕರ್ನಾಟಕದ ಫಿಲಾಸಫಿಯನ್ನೇ ಗಟ್ಟಿಗೊಳಿಸಿದಂಥ ಆ ಸಂದರ್ಭ. ಆ ಕಾರಣಕ್ಕೆ ಕರ್ನಾಟಕ ಈ 50ರ ಸಂದರ್ಭದಲ್ಲಿ ನಮ್ಮ ಈ ಪ್ರತಿಷ್ಠಾನ ಉದ್ಘಾಟನೆ ಆಗ್ತಾ ಇರೋದು ತುಂಬ ಸಂತೋಷ. ನನಗೆ ಇವತ್ತು ಮಾತಾಡಬೇಕು ಅಂತ ಅನಿಸೋದು, ಯಾಕೆ ನಮಗೆ PB ಶ್ರೀನಿವಾಸ್ ಮುಖ್ಯ ಆಗ್ತಾರೆ ಅಂತೇಳಿ. ನಾವು 50, 60, 70ರ ದಶಕದಲ್ಲಿ PB ಶ್ರೀನಿವಾಸ್ ದಕ್ಷಿಣ ಭಾರತ ಚಿತ್ರರಂಗವನ್ನೇ, ಕನ್ನಡ ಮಾತ್ರ ನಾವು ಅಭಿಮಾನದಿಂದ ಹೇಳ್ಕೊಳ್ತೀವಿ, ದಕ್ಷಿಣ ಭಾರತ ಚಿತ್ರರಂಗವನ್ನೇ ಹೇಗೆ ಆಳಿದ್ರು ಅನ್ನೋದನ್ನು ನಾವು ಗಮನಿಸಿದ್ರೆ PB ಶ್ರೀನಿವಾಸ್ ಅವರಿಂದ ಹೊಸ ಪೀಳಿಗೆ ಏನನ್ನು ಕಲಿಬೇಕು ಅಂತ ನನಗೊಂದು ಬಹಳ ಮುಖ್ಯವಾದ 2-3 ಸಂಗತಿಗಳು ಅನಿಸುತ್ತೆ. ಬಹಳ ಮುಖ್ಯವಾಗಿ ನೀವು PB ಶ್ರೀನಿವಾಸ್ ಅವರ ಯಾವುದೇ ಹಾಡನ್ನು ಕೇಳಿ, ಸಾಹಿತ್ಯ ಯಾವತ್ತೂ ತಪ್ಪಲ್ಲ. ಎಲ್ಲಿ ಅಲ್ಪಪ್ರಾಣ ಮಹಾಪ್ರಾಣ, ಎಲ್ಲಿ ಧ್ವನಿ ಏರಿಳಿತಗಳನ್ನು ಕೊಡಬೇಕು ಬಹಳ ಸ್ಪಷ್ಟವಾಗಿ ಕೊಡ್ತಾರೆ. ಅದು ಒಬ್ಬ ಗಾಯಕನಿಗೆ ಮಾದರಿ. ನಾನು ಇವತ್ತಿನ ಅನೇಕ ಗಾಯಕರನ್ನು ನೋಡ್ತಾ ಇದ್ದೀನಿ, ಒಂದು ಅಕ್ಷರಗಳನ್ನು ನುಗ್ಗಿ ಹಾಕ್ಬಿಡ್ತಾರೆ, ಇಲ್ಲ ಎಲ್ಲಿ ಉಸಿರು ತಗೊಳ್ಬೇಕು ಅಲ್ಲಿ ಉಸಿರು ತಗೊಳ್ಳಲ್ಲ, ಶಬ್ದಗಳನ್ನು ಬಿಡಿಸಿ ಹೇಳ್ತಾ ಇರ್ತಾರೆ. ಈ ಥರದ ಸಮಸ್ಯೆಗಳಿರೋರು PB ಶ್ರೀನಿವಾಸ್ ಹಾಡನ್ನು ಮತ್ತೆ ಕೇಳಬೇಕು ಅಂತ ನಾನು ಹೇಳ್ತೀನಿ. ಎರಡನೇದಾಗಿ ಒಬ್ಬ ಗಾಯಕನಿಗೆ ಸಂಗೀತ ಎಷ್ಟು ಗೊತ್ತಿರಬೇಕು ಅನ್ನೋದಕ್ಕೆ PB ಶ್ರೀನಿವಾಸ್ ನಿದರ್ಶನ. ಅವರು ಸ್ವತಃ ವಾಗ್ಗೇಯಕಾರರು, ಅವರು ಒಂದು ರಾಗವನ್ನು ಕೂಡ ಸೃಷ್ಟಿ ಮಾಡಿದವರು ಮತ್ತು 72 ಮೇಳಕರ್ತ ರಾಗಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಿ ಡೈಮಂಡ್ ಕೀ ಅಂತ ಒಂದು ಸಂಶೋಧನೆ ಕೂಡ ಮಾಡಿದರು ಅವರು. ಹೀಗಾಗಿ ಅವರಿಗೆ ತುಂಬ ಸ್ಪಷ್ಟವಾದ ಸ್ವರಜ್ಞಾನ ಇದ್ದಿದ್ದರಿಂದ ಅವರು ಸಾಹಿತ್ಯ ಮತ್ತು ಸಂಗೀತ ಎರಡು ಹೇಗೆ ಮಿಳಿತವಾಗಬೇಕು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಮಗೆ ತೋರಿಸ್ಕೊಟ್ರು. ಆಮೇಲೆ ನನಗೆ PB ಶ್ರೀನಿವಾಸ್ ಬಹಳ ಮುಖ್ಯ ಆಗೋದು, ಅದು 80ರ ದಶಕದಿಂದ ಶುರುವಾಯಿತು ನಮ್ಮಲ್ಲಿ. ಅಷ್ಟೊತ್ತಿಗೆ PB ಶ್ರೀನಿವಾಸ್ ಗೋಲ್ಡನ್ ಏಜ್ ಮುಗಿದು ಹೋಗ್ಬಿಟ್ಟಿತ್ತು. ಗಾಯನದಲ್ಲಿ ತುಂಟತನ ಮಾಡೋದು, ಹುಡುಗಾಟಿಕೆ ಏನು ಮಾಡೋದು, ಧ್ವನಿಯನ್ನು ಏರಿಳಿತ ಮಾಡಿ ಆಕರ್ಷಿಸೋದಕ್ಕೆ ಪ್ರಯತ್ನ ಪಡೋದು, ಇದು ನೀವು PB ಶ್ರೀನಿವಾಸ್ ಯಾವತ್ತೂ ಮಾಡಿಲ್ಲ. ಅದು ಅತ್ಯಂತ ಗಾಯನವನ್ನು ಆರಾಧಿಸಿದಂಥ ಗಾಯಕ ಅವರು. PB ಶ್ರೀನಿವಾಸ್ ಜೊತೆಗೆ ಅಶ್ವಥ್ ನಾರಾಯಣ್ ಇದ್ದಾರೆ. ನಾವು ಬಹಳ ಕಾಲನ ಜೊತೆ ಕಳೆದಿದ್ದೀವಿ. ಇದೇ ಪಕ್ಕದ ಕಲಾಕ್ಷೇತ್ರದಲ್ಲೇ ಎಷ್ಟೋ ಕಾರ್ಯಕ್ರಮ ಅವ್ರ ಜೊತೆಗೆ ನಾವು ಮಾಡಿದ್ದೀವಿ. PB ಶ್ರೀನಿವಾಸ್ ಹೇಗಿರ್ತಾಯಿದ್ರು ಅನ್ನೋದು ಬಹಳ ಜನಕ್ಕೆ ಗೊತ್ತು. ಅವರು ಎಷ್ಟು ಗಂಭೀರ ಗಾಯಕನೋ ಅಷ್ಟೇ ಲವಲವಿಕೆಯ ವ್ಯಕ್ತಿ. ಅವ್ರ ಜೊತೆಗಿದ್ದರೆ ಎಷ್ಟು ಜೋಕುಗಳನ್ನು ಅವ್ರು ಕಟ್ ಮಾಡ್ತಾಯಿದ್ರು ಅಂದರೆ ಬಹಳ ನಿರಂತರವಾಗಿ ಜೋಕುಗಳನ್ನು ಕಟ್ ಮಾಡ್ತಾಯಿದ್ರು ಅವರು. ಆಮೇಲೆ ಬಹಳ ಜನಕ್ಕೆ ಗೊತ್ತಿರಬಹುದಾದ ಸಂಗತಿ ಇದು, 8 ಭಾಷೆಗಳ ಮೇಲೆ ಹಿಡಿತ ಮತ್ತು ಪ್ರೌಢಿಮೆ ಅವರಿಗಿತ್ತು. ನೀವು PB ಶ್ರೀನಿವಾಸ್ ಯಾವುದೇ ಫೋಟೋ ನೋಡಿ 8 ಪೆನ್ ಇರುತ್ತೆ ಅವ್ರ ಜೋಬಲ್ಲಿ. ಅವರು ಪ್ರತಿ ಭಾಷೆಗೂ ಬೇರೆ ಬೇರೆ ಪೆನ್ ಇಟ್ಕೊಂಡಿರೋರು, ಆಯಾ ಪೆನ್ನಲ್ಲಿ ಬರೆಯೋರು. ಮತ್ತು ನಮ್ಮಲ್ಲಿ ಬಹಳ ಜನದ್ರ ಬಗ್ಗೆ ಅವರು ಕವಿತೆಗಳನ್ನು ಬರೆದಿರೋ, ಅವ್ರ ಹೆಸರನ್ನು ಇಟ್ಕೊಂಡೇ ಕವಿತೆಗಳನ್ನು ಬರೆಯೋರು. ಅವರು ತುಂಬ ಅಮೋಘವಾಗಿ ಬರೆಯೋರು. ಅವರಿಗೆ ಅಷ್ಟೇ
8 ಭಾಷೆಗಳಲ್ಲಿ ಕೂಡ ಸಾಹಿತ್ಯ ಜ್ಞಾನ ಇತ್ತು. ಮತ್ತು ಗಜಲ್ಗಳನ್ನು ಅವ್ರು ತುಂಬ ಚೆನ್ನಾಗಿ ರಚಿಸೋರು, ಹಾಡೋರು. ಅವರೊಂದು ಸಲ ದಕ್ಷಿಣ ಆಫ್ರಿಕಾದಿಂದ ಬರಬೇಕಾದ್ರೆ ಬಾಂಬೆಗೆ ಬಂದರೆ ಅಲ್ಲಿಯ ನಿರ್ದೇಶಕರು ಏನಾದರೂ ಹಾಡಿ ಬಂದಿದ್ದೀರಲ್ಲ ಅಂತಂದ್ರಂತೆ. ಅವರ ಅಲ್ಲಿಯ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಗೊತ್ತಿಲ್ಲ ಇವ್ರು ಯಾರು, ಇವರು ಹೆಂಗೆ ಹಾಡ್ತಾರೆ ಅಂಥೇಳಿ. ಅವರು ಆಯ್ತು ಏನೋ ಒಂದು ಹಾಡು ಹೋಗಿ ಅಂಥೇಳಿ ಕೊಟ್ರಂತೆ. ಇವರು ರೋಸ್ ಹುಮ್ ಅಂತ ಅವರ ಬಹಳ ಪ್ರಸಿದ್ಧವಾದ ಗಜಲ್, ಅದನ್ನು ಹಾಡ್ತಾ ಇದ್ದಂಗೆ ಅವರು ದಕ್ಷಿಣ ಭಾರತದವರು ಇಷ್ಟು ಅದ್ಭುತವಾಗಿ ಹಿಂದಿಯನ್ನು ಹಾಡ್ತಾರೆ ಅಂತ ಆಶ್ಚರ್ಯಪಟ್ಟು ಇನ್ನೂ 4-5 ಗಜಲ್ಗಳನ್ನು ಹಾಡ್ಸಿದ್ರಂತೆ. ಇದನ್ನು ಪಿ ವಿ ಶ್ರೀನಿವಾಸ್ ಭಾಳ ಅಭಿಮಾನದಿಂದ ಹೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅವರಿಗೆ ಒಂದು ಭಾಷೆಯ ಮೇಲೆ ಹಿಡಿತಾ ಇತ್ತು. ಮತ್ತು ಗಜಲ್ಗಳನ್ನು ತುಂಬ ಚೆನ್ನಾಗಿ ಹೇಳೋರು. ಕನ್ನಡದಲ್ಲಿ ಕೂಡ ಭಾಗ್ಯಜ್ಯೋತಿ ಸಿನಿಮಾದಲ್ಲಿ ದಿವ್ಯ ಗಗನ ನಿವಾಸಿನಿ ಅಂತ ಒಂದು ಹಾಡನ್ನು ಅವರೇ ರಚಿಸಿ ವಾಣಿಜ್ಯರಾಮ್ ಅವ್ರ ಜೊತೆಗೆ ಹಾಡಿದ್ದಾರೆ. ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಆ ಗೀತೆಯನ್ನು. ಮತ್ತು ಇನ್ನೂ ಅವರ ರಚನೆಗಳು ಕನ್ನಡದಲ್ಲಿ ಕೂಡ ಇದೆ. ಆಮೇಲೆ ಬಹಳ ಜನಕ್ಕೆ ಗೊತ್ತಿರ್ಬೋದು, ಮದ್ರಾಸ್ನಲ್ಲಿ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಅವರು 3 ಗಂಟೆ ಮೇಲೆ ಇರೋರು. ಸಾಮಾನ್ಯಕ್ಕೆ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಅಲ್ಲಿ ರಿಸರ್ವ್ಡ್ ಫಾರ್ PBS ಅಂತ ಒಂದು ಬೋರ್ಡ್ ಕೂಡ ಹಾಕಿರೋರು. ಸಾಮಾನ್ಯಕ್ಕೆ ನಾವು ಮದ್ರಾಸ್ಗೆ ಹೋಗ್ತಾ ಇದ್ದರೆ ಪಿ ಬಿ ಶ್ರೀನಿವಾಸ್ ಮನೆಗೆ ಬನ್ನಿ ಅಂತ ಕೊನೆಯ ದಿವಸದಲ್ಲಿ ಅವರ ರೆಕಾರ್ಡಿಂಗ್ ಸ್ಟುಡಿಯೋ ಕೂಡ ಅಲ್ಲೇ ಅವ್ರು ರೆಕಾರ್ಡಿಂಗ್ ಕೂಡ ಮಾಡೋರು ಅವರು. ಮತ್ತು ಅವರ ಪುಸ್ತಕ ಪ್ರೇಮದ ಬಗ್ಗೆ ಅಂತೂ ಬಹಳ ದೊಡ್ಡ ಕಥೆ ಇದೆ. ಅವ್ರ ಕಾರ್ ಯಾರಾದರೂ ನೋಡಬೇಕಾಗಿತ್ತು. ಒಂದು 60-70 ಪುಸ್ತಕ ಅವ್ರ ಕಾರಲ್ಲಿ ಯಾವತ್ತೂ ಇರೋದು. ಅಷ್ಟು ಓದ್ತಾ ಇದ್ದರು ಕೂಡ ಪಿ ಬಿ ಶ್ರೀನಿವಾಸ್. ಪಿ ಬಿ ಶ್ರೀನಿವಾಸ್ ಬಗ್ಗೆ 2 ಕಥೆಗಳನ್ನು ನಾನು ಹೇಳಲೇಬೇಕಾಗಿತ್ತು. ಒಂದು, ಅವರು ಚಿತ್ರರಂಗಕ್ಕೆ ಬರೋದಕ್ಕೆ ಅವರ ತಂದೆ ಅವರನ್ನು ಅಡ್ವೊಕೇಟ್ ಮಾಡಬೇಕು ಅಂತ ಹೊರಟವರು. ಇವರು ಹೇಗೋ ಚಿತ್ರರಂಗಕ್ಕೆ ಬಂದು ಕೊನೆಗೆ ಜಾತಕ ಫಲ ಚಿತ್ರದಿಂದ ಅವರ ಎಂಟ್ರಿ ಆಗುತ್ತೆ. ಅದು ಆ ಸಂದರ್ಭದಲ್ಲಿ ನಾಗೇಂದ್ರ ಅವರೊಂದು ಮಾತು ಹೇಳಿದ್ದು ಬಹಳ, ಇವರ ಧ್ವನಿಯನ್ನು ಕೇಳಿ ಇವರು ಒಂದು ಕೋರಸಲ್ಲಿ ಹಾಡ್ತಾ ಇರ್ತಾರೆ. ಕೋರಸಲ್ಲಿ ಹಾಡಿದ್ದನ್ನು ಕೇಳಿ ಇದು ಕಲ್ಲು ಕೂಡ ಕರಗುವಂತಹ ಧ್ವನಿ ಇದು ಅಂಥೇಳಿ. ನನಗೆ ಒಂದು ಮಾತು ಎಸ್ ಜಾನಕಿ ಯಾವಾಗಲೂ ಪಿ ಬಿ ಶ್ರೀನಿವಾಸ್ ಬಗ್ಗೆ ಹೇಳೋರು, ಬಹುಶಃ 24 ಕ್ಯಾರೆಟ್ ಗೋಲ್ಡ್ ಯಾರಾದ್ರು ಇದ್ದರೆ ಅದು ಪಿ ಬಿ ಶ್ರೀನಿವಾಸ್ ವಾಯ್ಸ್ ಅಂತ. ನಿಮ್ಗೆ ಒಂದು ಸಣ್ಣ ಬೇರೆ ತಾಮ್ರದ ಮಿಶ್ರಣ ಇಲ್ಲದ 24 ಕ್ಯಾರೆಟ್ ಗೋಲ್ಡ್ ವಾಯ್ಸ್. ನಮ್ಗೆ ಆಮೇಲೆ ಪಿ ಬಿ ಶ್ರೀನಿವಾಸ್ ಯಾಕೆ ಒಪ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ಕಾರಣ ಇದೆ. ನಿಮ್ಗೆ ಪಿ ಬಿ ಶ್ರೀನಿವಾಸ್ ಅಂದರೆ 24 ಕ್ಯಾರೆಟೇ, 23 ಆದರೂ ಆಗಲ್ಲ, 22 ಆದರೂ ಆಗಲ್ಲ. ಈ ಥರದ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯನ್ನು ನಾವು ಇಷ್ಟಪಟ್ಟಿದ್ವಿ. ಅದು ಅವರ ಏನೇನೋ ಡಿಗ್ರಿಗಳು ಹಾಕ್ಕೊಳ್ತಾರಲ್ಲ, ಅಲ್ಲಿ LOL ಅಂತ ಒಂದು ಡಿಗ್ರಿ, ನೀವು ಯಾರು ಗಮನಿಸಿದ್ರೆ ಅವ್ರು ಲೆಟರ್ ಹೆಡಲ್ಲಿ ಕೂಡ ಇದೆ LOL ಅಂತೇಳಿ. ನಾನೊಂದ್ಸಲ ಕೇಳಿದೆ LOL ಅಂದರೆ ಏನು ಸರ್ ಅಂತ. ಅದು ಲವರ್ ಆಫ್ ಲ್ಯಾಂಗ್ವೇಜಸ್ ಅಂತ ಅವರೇ ಕೊಟ್ಕೊಂಡಿರೋ ಸರ್ಟಿಫಿಕೇಟ್ ಅದು. ಭಾಷೆಯ ಬಗ್ಗೆ ಅಂಥದ್ದೊಂದು ಬಹಳ ಅದ್ಭುತವಾದಂತಹ ಪ್ರೀತಿ. ಪಿ ಬಿ ಶ್ರೀನಿವಾಸ್ ಬಗ್ಗೆ ಅವರ ತಾಯಿಯ ಬಗ್ಗೆ ಅವರಿಗೆ ಅಪಾರವಾದಂತಹ ಗೌರವ. ತಂಗಿಯವರು 4 ಜನ ತಂಗಿಯರವರಿಗೆ, ತಂಗಿಯರ ಮದುವೆ ಚೆನ್ನಾಗಿ ಮಾಡಬೇಕಪ್ಪ ಅಂತ ಪಿ ಬಿ ಶ್ರೀನಿವಾಸ್ ಬಹಳ ಇಷ್ಟಪಟ್ಟಿದ್ರು. ತುಂಬ ಅದ್ಧೂರಿಯಾಗಿ ಮದುವೆ ಮಾಡಿದ್ಮೇಲೆ ಅವ್ರ ತಾಯಿ ಒಂದು ಮಾತು ಹೇಳಿದ್ರಂತೆ, ಮದುವೆಗೆ ಇಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡಿದೀಯಾ, ಮತ್ತೆ ನೀನು ನಾನು ಸತ್ತಾಗಿ ಇನ್ನೇನು ಮಾಡಬೇಡ, ಒಂದು ನೆನಪಲ್ಲಿ ಒಂದು ಹಾಡು ಹೇಳ್ಬಿಡು ನನಗೆ, ಅಷ್ಟೇ ಸಾಕು ನನಗೆ ಅಂಥೇಳಿ. ಪಿ ಬಿ ಶ್ರೀನಿವಾಸ್ ತಾಯಿ ಎಕ್ಸ್ಪೈರ್ ಆದ ಅರ್ಧ ಗಂಟೆಗೆ RNJ ಗೋಪಾಲ್ ಫೋನ್ ಮಾಡ್ತಾರೆ. ಸೊಸೆ ಸಂದ ಸೌಭಾಗ್ಯ ನಾವು ಟ್ರ್ಯಾಕ್ ಮಾಡ್ತಾಯಿದ್ದೀವಿ, ಇವ್ರಿಗೆ ಗೊತ್ತಿಲ್ಲ ಪಿ ಬಿ ಶ್ರೀನಿವಾಸ್ ತಾಯಿ ಎಕ್ಸ್ಪೈರ್ ಆಗಿರೋದು, ಒಂದು ಹಾಡು ಹೇಳೋಕ್ಕೆ ಸಾಧ್ಯನಾ ಅಂಥೇಳಿ. ಪಿ ಬಿ ಶ್ರೀನಿವಾಸ್ ಹೇಳ್ತಾರೆ, ಖಂಡಿತ, ಎಷ್ಟೊತ್ತಿಗೆ ರೆಕಾರ್ಡಿಂಗ್ ಇಟ್ಕೊಳ್ತೀರಾ ಅಂತ. ಅಲ್ಲ, ನಾವು ಸ್ಟುಡಿಯೋದಲ್ಲೇ ಇದ್ದೀವಿ, ನೀವು ಎಷ್ಟೊತ್ತಿಗೆ ಬರ್ತೀರಾ ಹೇಳಿ ಅಂತಂದರೆ, 4 ಗಂಟೆ ಮೇಲೆ ಇಟ್ಕೊಳ್ಳಿ, ಈಗ ತಾನೇ ನಮ್ಮ ತಾಯಿ ಎಕ್ಸ್ಪೈರ್ ಆಗಿದ್ದಾರೆ, ಕ್ರಿಮೇಷನ್ಸ್ ಎಲ್ಲ ಮುಗಿಸಿ ನಾನು ಸೀದಾ ಸ್ಟುಡಿಯೋಗೆ ಬರ್ತೀನಿ ಅಂಥೇಳಿ. ಕ್ರಿಮೇಷನ್ ಮುಗಿಸಿ ಸೀದಾ ಸ್ಟುಡಿಯೋಕ್ಕೆ ಬಂದ ಹಾಡಿದ ಹಾಡು ರವಿವರ್ಮನ ಕುಂಚದ ಕಲೆಬಲೆ, ಬಹಳ ಜನ ಗೊತ್ತಿದೆ. ಅದನ್ನು ಪಿ ಬಿ ಶ್ರೀನಿವಾಸ ತುಂಬ ಭಾವುಕವಾಗಿ ಕತೆ ಹೇಳೋರು. ನನ್ನ ತಾಯಿಗೆ ನಾನು ಕೊಟ್ಟ ನಿಜವಾದ ಶ್ರದ್ಧಾಂಜಲಿ ಅದು ಅಂಥೇಳಿ. ಆ ಹಾಡು ಅವರ 50 ವರ್ಷದ ಮೇಲೆ ಉಳ್ಕೊಳ್ಳೋದಕ್ಕೆ ಆ ಥರದ್ದೊಂದು ಕಾರಣ ಕೂಡ ಇದೆ. ತುಂಬ ಸಲ ನಾನು ಪಿ ಬಿ ಶ್ರೀನಿವಾಸ್ ಜೊತೆಗೆ ಮಾತಾಡಿದ್ದೀನಿ, ಅವರ ನೆನಪುಗಳನ್ನು ದಾಖಲೆ ಮಾಡಿದ್ದೀನಿ, ಬರವಣಿಗೆ. ಯಾವ ವ್ಯಕ್ತಿ ಆ ರೀತಿ ಜೀವನ ಮಾಡ್ತಾನೆ, ಖಂಡಿತ ಅದಕ್ಕೆ ಸಾವೇ ಇಲ್ಲ ಅಂತ ಹೇಳ್ತೆ. ಆ ಜೀವನ ಹೇಗಿರಬೇಕು ಅಂತ ಯಾರೋ ಒಂದು ಹಿರಿಯರು ಹೇಳಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕಿರ್ತಾನೆ. ಕೆಲವು ವ್ಯಕ್ತಿಗಳು, ಕೆಲವು ವಸ್ತುಗಳು ಸಂತೋಷ ಕೊಡುತ್ತಂತೆ, ಇಟ್ ಗಿವ್ಸ್ ಹ್ಯಾಪಿನೆಸ್, ಬಟ್ ಸಂಪೂರ್ಣ ಅಲ್ಲ, ಕೊಡುತ್ತೆ. ಹೇಗೆ ಅಂತಂದರೆ ಜೀವನ ಹೇಗಿರಬೇಕು ಅಂತ ಅವರ
ಅವರಿಗೆ ಸಂಬಂಧಪಟ್ಟಂಗೆ ಹೇಳ್ತೀನಿ. ಈ 3 ಥರ ಸಂತೋಷ ಇರುತ್ತಂತೆ. ಒಂದು ಇನ್ನರ್ ಹ್ಯಾಪಿನೆಸ್, ಒಳಗಿನ ಸಂತೋಷ. ಇನ್ನೊಂದು ಮಿಡ್ಲ್ ಹ್ಯಾಪಿನೆಸ್, ಮಧ್ಯದ ಸಂತೋಷ. ಇನ್ನೊಂದು ಔಟರ್ ಹ್ಯಾಪಿನೆಸ್ ಅಂತಾರೆ. ಇನ್ನೊಂದು ಬೇರೆ ಹೇಳ್ತೀನಿ ಆಮೇಲೆ. ಏನಪ್ಪ ಇದು ಇನ್ನರ್ ಹ್ಯಾಪಿನೆಸ್ ಅಂದರೆ, ನೀವು ಬಾಳೆಹಣ್ಣು ತೊಗೊಳ್ಳಿ, ಬಾಳೆಹಣ್ಣು ತೆಗೆದಾಗ ಮೇಲೆ ಇರ್ತಕ್ಕಂಥ ಒಟ್ಟನ್ನು ತೆಗೆದು ಬಿಸಾಕ್ಬಿಡ್ತು, ಒಳಗಿರೋದು ತಿಂತೀವಿ, ಸಂತೋಷ ಕೊಡುತ್ತಲ್ಲ ಅದು. ಎರಡನೇದು ಮಿಡ್ಲ್ ಹ್ಯಾಪಿನೆಸ್ ಅಂತಾರೆ. ಮಿಡ್ಲ್ ಹ್ಯಾಪಿನೆಸ್ ಅಂತಂದರೆ ಮಾವಿನ ಹಣ್ಣು ತಗೊಳ್ಳಿ, ಒಳಗೆ ಓಟೆ ಇರುತ್ತೆ, ಮೇಲೆ ಏನಿದೆ ಸರ್, ಸಿಪ್ಪೆ, ಅದ್ರ ಮಧ್ಯೆ ಇರ್ತಕ್ಕಂಥ ತಿಂತೀವಿ ನಾವು, ಅದು ಮಿಡ್ಲ್ ಹ್ಯಾಪಿನೆಸ್, ಮಧ್ಯದ ಸಂತೋಷ ಕೊಡುತ್ತೆ. ಇನ್ನೊಂದು ಔಟರ್ ಹ್ಯಾಪಿನೆಸ್ ಯಾವುದಂತ, ಖರ್ಜೂರ ತಗೊಳ್ಳಿ, ಅದ್ರ ಒಳಗೆ ಯಾವುದೋ ಒಂದು ಚಿಕ್ಕ ಬೀಜ ಇರುತ್ತೆ, ಔಟ್ಸೈಡೆಲ್ಲ ತಿಂದು ಅದನ್ನು ಬಿಸಾಕ್ತೀವಿ. ಸೊ ಇನ್ನರ್ ಹ್ಯಾಪಿನೆಸ್ ಬಾಳೆಹಣ್ಣು, ಮಾವಿನ ಹಣ್ಣು ಮಿಡ್ಲ್ ಹ್ಯಾಪಿನೆಸ್ಸು, ಖರ್ಜೂರ ಔಟರ್ ಹ್ಯಾಪಿನೆಸ್. ಇನ್ನೊಂದಿದೆ, ದಟ್ ಈಸ್ ಫುಲ್ ಹ್ಯಾಪಿನೆಸ್, ವೇಸ್ಟ್ ಅನ್ನೋದೇ ಇಲ್ಲ, ಸಂಪೂರ್ಣವಾಗಿರ್ತಕ್ಕಂಥ ಸಂತೋಷ. ಅದು ಯಾವುದು ಅಂತಾರೆ, ಕಲ್ಲು ಸಕ್ಕರೆ. ನೋಡಿ, ಯಾವ ಆಂಗಲಲ್ಲಿ ಹೇಗೆ ತಿಂದರೂ ವೇಸ್ಟೇ ಇಲ್ಲ. ಆ ರೀತಿ ಅವರ ಜೀವನ ಪೂರ್ತಿ ಕಲ್ಲು ಸಕ್ಕರೆ ಥರ ನಮ್ಮ ಪಿ ವಿ ಶ್ರೀನಿವಾಸ್ ಮಾಡಿದ್ದಾರೆ. ಅವರನ್ನು ನೆನೆಯುವಂಥ ಕಾರ್ಯಕ್ರಮದಲ್ಲಿ ಇವತ್ತೆಲ್ಲ ಭಾಗಿಯಾಗಿದ್ವಿ. ಪಿ ವಿ ಶ್ರೀನಿವಾಸ್ ಅವರಿಗೆ ನಾನು ಮೊದಲ ಸಲ ನೋಡಿದ್ದು 1972. ಆಗ ನಾನಿನ್ನು ಆಕಾಶವಾಣಿ ಸೇರಲಿಲ್ಲ, ನಾನಿನ್ನು ಹೈಸ್ಕೂಲ್ ಓದ್ತಾ ಇದ್ದೆ. ಇಲ್ಲ, ನಾನು ಕಾಲೇಜಲ್ಲಿದ್ದೆ. ಆಗ ಒಂದು ಕಾರ್ಯಕ್ರಮ ಆಯಿತು. ವಿವಿಧ ಭಾರತಿ ವಾಣಿಜ್ಯ ವಿಭಾಗ ಶುರುವಾಗಿ 1 ವರ್ಷ ಆಗಿತ್ತು. ಆಗ ನಮ್ಮಲ್ಲಿ ಒಬ್ಬರು ನಟರಾಜನ್ ಅಂತ ತುಂಬ ಫೇಮಸ್ ಅವ್ರ ವ್ಯಕ್ತಿ, ತಮಿಳಿನಲ್ಲಿ ಬಹಳ ಚೆನ್ನಾಗಿ ಬರೆದವರು, ಈಗಲೂ ಬರೀತಾ ಇದ್ದಾರೆ. ಅವರು ನಾಮಗಿರಿಪೇಟೆ ಕೃಷ್ಣನ್ ಅಂತ ಹೇಳಿ ಮಹಾನ್ ನಾಗಸ್ವರ ವಾದನ ವಿದ್ವಾಂಸರು, ಅವರ ಅಳಿಯಂದರು. ಹೀಗಾಗಿ ಅವರಿಗೆ ಈ ಚಲನಚಿತ್ರ ರಂಗದ ಬಗ್ಗೆ ಬಹಳ ಹತ್ತಿರದ ಪರಿಚಯ ಇತ್ತು. ಈ ಮೊದಲನೇ ವಾರ್ಷಿಕೋತ್ಸವ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದಾಗ ಸರಿ ಆಯಿತು. ಅದೃಷ್ಟವಶಾತ್ ನನ್ನ ತಾಯಿ ಅನೌನ್ಸರ್ ಆಗಿದ್ದರು ಆಕಾಶವಾಣಿಯಲ್ಲಿ ಆ ಸಮಯದಲ್ಲಿ. ಅವ್ರು ಹೇಳಿದ್ರು, ಪಿ ವಿ ಶ್ರೀನಿವಾಸ್ ಬರ್ತಿದ್ದಾರೆ ಕಣೋ, ಬಾ ನೀನು ಸಂಜೆ ಅಂತ ಹೇಳಿದ್ರು. ಸರಿ, ಪಿ ವಿ ಶ್ರೀನಿವಾಸ್ ಅವ್ರಿಗೆ ನೋಡೋ ಭಾಗ್ಯ ಅವತ್ತೇ ಸಿಕ್ಕಿದ್ದು ನನಗೆ. ಬರೀ ಹಾಡು ಕೇಳ್ತಾ ಇದ್ದೆ. ನಾನು ಪಿ ವಿ ಶ್ರೀನಿವಾಸ್ ಅವರ ಬಗ್ಗೆ ಕುತೂಹಲಿಯಾಗಿ ಅವ್ರನ್ನ ಇಷ್ಟಪಟ್ಟಿದ್ದು ಕನಕದಾಸ ಚಿತ್ರದ ಹಾಡುಗಳು ಕೇಳಿದ ನಂತರ. ಅದಕ್ಕೆ ಮೊದಲು ಹೈಸ್ಕೂಲು, ಮಿಡ್ಲ್ ಸ್ಕೂಲ್, ಇಲ್ಲೆಲ್ಲ ನಾವು ಬರೀ ಹಿಂದಿ ಚಿತ್ರಗೀತೆಗಳನ್ನು ಹಾಡ್ತಾ ಇದ್ವಿ. ಹಾಗೆ ಕನಕದಾಸ ನನ್ನಲ್ಲಿ ಕನ್ನಡದ ಬಗ್ಗೆ ಆಸಕ್ತಿ ಮೂಡಿಸ್ತು. ಪಿ ವಿ ಎಸ್ ಅವರ ಧ್ವನಿ ಅಂದರೆ ಅದು ಒಂದೇ ಧ್ವನಿ, ನನಗೆ ಬೇರೆ ಯಾರ್ದು ಧ್ವನಿನೇ ಅಲ್ಲ ಅನ್ನೋ ಮಟ್ಟಿಗೆ ನಾನು ಆಕರ್ಷಿತನಾಗ್ಬಿಟ್ಟೆ. ಕಾರ್ಯಕ್ರಮಕ್ಕೆ ಪಿ ಬಿ ಶ್ರೀನಿವಾಸ್ ಬಂದಿದ್ದರು, ಎಸ್ ಜಾನಕಿ ಅವರು ಬಂದಿದ್ದರು, ಬಿ ಕೆ ಸುಮಿತ್ರಾ ಇವರು ಮುಖ್ಯ ಗಾಯಕರು, ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ, ಆ ಒಂದು ಆರ್ಕೆಸ್ಟ್ರಾ, ಮದ್ರಾಸಿಂದನೇ ಆರ್ಕೆಸ್ಟ್ರಾನು ಬಂದಿತ್ತು. ವಿಶೇಷ ಆ ಒಂದು ಕಾರ್ಯಕ್ರಮದಲ್ಲಿ ಏನಂದರೆ ಇಳೆಯರಾಜ ಇದ್ದರು, ಹಾಗೂ ಅವರ ತಮ್ಮ ಗಂಗಯ್ಯ ಅಮರನ್ ಸಹ ಇದ್ದರು. ಇಳೆಯರಾಜ ಮತ್ತು ಗಂಗಯ್ಯ ಅಮರನ್ ಇಬ್ಬರೂ ಒಂದು ವೇದಿಕೆ ಮೇಲೆ ಕೂತಿದ್ರು. ಇಳೆಯರಾಜ ಗಿಟಾರ್ ನುಡಿಸ್ತಾಯಿದ್ರು, ಗಂಗಯ್ಯ ಅಮರನ್ ಢೋಲಕ್ ನುಡಿಸ್ತಾಯಿದ್ರು. ಭರ್ಜರಿ ಕಾರ್ಯಕ್ರಮ, ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿಬಂತು. ಆ ದಿನ ನಾನು ಮೊದಲನೇ ಸಲ ಪಿ ಬಿ ಶ್ರೀನಿವಾಸ್ ಅವರನ್ನು ನಾನು ಹತ್ತಿರದಿಂದ ಅವರನ್ನು ಮೈ ಮುಟ್ಟಿ ನಮಸ್ಕಾರ ಮಾಡಿದೆ. ಅವತ್ತು ನನಗೆ ಆ ದಿನ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ ಹಾಡು ನನಗೇನು ಹೆಚ್ಚು ಅನ್ನಿಸ್ಲಿಲ್ಲ, ಯಾಕಂದರೆ ಅದು ಸಾಕಷ್ಟು ಸಲ ನಾವು ಕೇಳ್ತಿದ್ವಿ. ಆದರೆ ಅವರ ಆ ಧ್ವನಿ, ಅವರು ಮಾತನಾಡುವಾಗ ಆವಾಗ ಒಂದು ಗಾಂಭೀರ್ಯ, ಆ ಒಂದು ಬೇಸ್ ವಾಯ್ಸ್ ಏನಿದೆ, ಅದು ನನಗೆ ಬಹಳ ಬಹಳ ಬಹಳನೇ ಕಾಡಿಬಿಡ್ತು. ಮಾತಾಡಿದ್ರೆ ಪಿ ಬಿ ಶ್ರೀನಿವಾಸ್ ಅವ್ರ ಥರ ಮಾತಾಡಬೇಕು ಅಂತ ನನಗೆ ಆವತ್ತು ಅನ್ನಿಸ್ತು. ನಂತರ ಕೆಲವು ವರ್ಷ ಆದಮೇಲೆ ನಾನು ಆಕಾಶವಾಣಿಗೆ ಉದ್ಘೋಷಕನಾಗಿ ಸೇರಿಕೊಂಡೆ. ಆಗ ನಮ್ಮಲ್ಲಿ ಒಬ್ಬರು ರಜನಿಕಾಂತ್ ರಾವ್ ಅಂತ ಇದ್ದರು ಡೈರೆಕ್ಟ್ರು, ಅವರು ಆಂಧ್ರದವರು. ಅವರು ಪಿ ಬಿ ಶ್ರೀನಿವಾಸ್ ಅವರೇ ಕರೆಸಿದ್ರು, ಕೆಲವು ಗಜಲ್ಗಳನ್ನು ಹಾಡಬೇಕು ಅಂತ ಹೇಳಿದ್ರು. ಸರಿ,
TR ರೆಡ್ಡಿ ಅಂತ ನಮ್ಮ ಡೈರೆಕ್ಟ್ರ್ ಇದ್ದರು. PV ಶ್ರೀನಿವಾಸ್ ಅವರು ಬಂದರು, ಆನಂದವಾಗಿ ಗಜಲ್ಗಳು ಹಾಡಿದ್ರು, ಹೊರಟು ಹೋದರು. ಒಂದೇ ಒಂದು ತಪ್ಪು ಆ ಗಜಲ್ನಲ್ಲಿ, ಸ್ತ್ರೀಲಿಂಗ ಯಾವಾಗಿರುತ್ತೆ ಅಲ್ಲಿ ಈಕಾರ ಮುಕ್ತಾಯವಾಗುತ್ತೆ, ಈಕಾರದಿಂದ ಮುಕ್ತಾಯವಾಗುತ್ತೆ ಆ ಒಂದು ವಾಕ್ಯ ಅಥವಾ ಆ ಒಂದು ಸಾಲು. ಅವರೇನು ಮಾಡಿದ್ರು, ಅದು ಹೇಗೋ ಏನೋ ಗೊತ್ತಿಲ್ಲ, ಥೀ ಅನ್ನೋ ಬದಲು ಥಾ ಅಂತ ಹೇಳಿ ಹಾಡಿಬಿಟ್ಟು ಹೊರಟೋಗಿದ್ರು. ಅದನ್ನು ಕೇಳ್ತಾ ಇರುವಾಗ ನಮ್ಮ ತಾಯಿಯವರು ಗುರುತಿಸಿದ್ರು ಅದನ್ನು. ಯಾಕಂದ್ರೆ ನಮ್ಮ ತಾಯಿಯವರು ಹಿಂದಿಲಿ ಪ್ರವೀಣರಾಗಿದ್ದರು, ಉರ್ದು ಸಹ ಬರ್ತಾಯಿತ್ತು ಅವ್ರಿಗೆ. ಇಲ್ಲಿ ಸ್ತ್ರೀಲಿಂಗ ಇರೋದರಿಂದ ಇದು ಥೀ ಅಂತಿರಬೇಕು, ಶ್ರೀನಿವಾಸ್ ಅವರು ಥಾ ಅಂದ್ಬಿಟ್ಟಿದ್ದಾರೆ ಅಂದ ತಕ್ಷಣ ನಮ್ಮ ರೆಡ್ಡಿಯವರು ಫೋನ್ ಮಾಡಿದ್ರು ಹೋಟೆಲ್ಗೆ. ಓಡ್ ಬಂದರು ಶ್ರೀನಿವಾಸ್ ಅವರು. ಬಂದ್ಬಿಟ್ಟು ಏನಾಯ್ತು ರೀ, ಆಮೇಲೆ ಕೇಳಿಸಿದ್ರು, ಎಂಥ ತಪ್ಪಾಗಿ ಹೋಗ್ತಾಯಿತ್ತು ಅಂಥೇಳಿ ಮತ್ತೊಂದು ಸಲ ಹಾಡನ್ನು ಹಾಡಿ ಮತ್ತು ನಮ್ಮ ತಾಯಿಗೆ ಹುಡ್ಕೊಂಡ್ಬಂದರು. ಆಗ ನಾನು ಇದ್ದೆ, ಡ್ಯೂಟಿಲಿದ್ದೆ ನಾನು ಅವಾಗ. ಬಂದರು, ಬಹಳ ಸಂತೋಷಮ್ಮ, ನನಗೆ ಎಷ್ಟು ನನಗೆ ಹೆದರ್ಕೊಂಡ್ಬಿಟ್ಟಿದ್ದೆ ಅಂದರೆ ಎಂಥ ಒಂದು ಆಭಾಸವಾಗಿಬಿಡೋದು, ಅದೊಂದು ಶಬ್ದದಿಂದ ಎಷ್ಟು ಆಭಾಸವಾಗಿಬಿಡೋದು, ನೀವು ನನ್ನನ್ನು ಗೆಲ್ಲಿಸ್ಬಿಟ್ರಿ ಅಂತ ಹೇಳಿದ್ರು. ಇಲ್ಲ, ಹಾಗೇನಿಲ್ಲ, ವ್ಯಾಕರಣದಲ್ಲಿ ಕೆಲವು ಸಲ ಆಗುತ್ತೆ, ಕೆಲವು ಸಲ ಎಮೋಷನ್ಸಲ್ಲಿ ಹಂಗೆ ಹಾಡ್ಬಿಡ್ತೀವಿ ನಾವು, ಏನೂ ಗೊತ್ತಾಗದೆ. ಅದೇ ಈ ಥರ ಒಂದು 2-3 ಸಲ ನಾವು ಆಕಾಶವಾಣಿಯಲ್ಲೇ ಶ್ರೀನಿವಾಸ್ ಅವ್ರಿಗೆ ನೋಡಿದೆ. ಆಮೇಲೆ ಇವರು ಯಾರು ಅಂತ ನನಗೆ ಕೇಳಿದ್ರು. ನಾನು ಅಲ್ಲೇ ನಮ್ಮ ತಾಯಿ ಪಕ್ಕದಲ್ಲಿ ನಿಂತಿದ್ದೆ, ಇವನು ನನ್ನ ಮಗ, ಇವನು ಅನೌನ್ಸರೇ ಅಂದರು. ಭಾಳ ಸಂತೋಷ ಅಂದರು. ನಾನು ಹೆಗಲ ಮೇಲೆ ಕೈ ಹಾಕಿದ್ರು, ಮಾತಾಡಿಸ್ಕೊಂಡು ಗೇಟ್ವರೆಗೂ ಹೋಗಿ ಅವ್ರಿಗೆ ನಾನು ಬಿಟ್ಟು ಬಂದೆ. ತುಂಬ ಹಿರಿಯ ಗಾಯಕರು, ಅವರು ಒಂದು ಮೇರು ಪರ್ವತ ಹಾಗೆ ಒಂದು ಸಮುದ್ರ ಇದ್ದ ಹಾಗೆ, ಅದರ ಆಳ ಅದರ ಎತ್ತರವನ್ನು ನಾವು ಯಾರೂ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಗಾಯಕರು. ನಾವು ಚಲನಚಿತ್ರರಂಗದಲ್ಲಿ ಒಂದು ಶರೀರಕ್ಕೆ, ಈಗೆಲ್ಲ ನಮ್ಮ ಮಿತ್ರರು ಹೇಳಿದಾಗೆ ಶಾರೀರ್ಯವನ್ನು ಕೊಡೋರು ಬೇಕಾಗುತ್ತೆ. ಶಾರೀರ್ಯ ತುಂಬ ಸುಂದರವಾಗಿ ಮಧುರವಾಗಿದ್ದರೆ ಅದಕ್ಕೆ ತುಟಿ ಚಲನೆ ಯಾರೇ ನಾವು ಕಲಾವಿದರು ಮಾಡಿದರೂ ಅದು ಸೂಪರ್ ಹಿಟ್ ಗೀತೆ ಆಗುತ್ತೆ. ಅಂತಹ ಒಂದು ಗೀತೆಗಳನ್ನು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಜರಾಮರರಾಗಿ ಮಾಡಿದಂತಹ ಒಂದು ಮಹಾನ್ ಕೀರ್ತಿ ನಮ್ಮ ಡಾಕ್ಟರ್ PB ಶ್ರೀನಿವಾಸ್ ಅವರಿಗೆ ಸಲ್ಲಬೇಕು. ನಾನು ಅವ್ರ ಜೊತೆಗೆ ಹೆಚ್ಚು ಒಡನಾಟ ಮಾಡಲಿಲ್ಲ, ಆದರೆ ನಾನು ಚಿಕ್ಕಂದಿನಲ್ಲಿದ್ದಾಗ ಅವರ ಹಾಡುಗಳನ್ನು ಕೇಳ್ತಾ ನಾವು ಬೆಳೆದವರು. ನಾನು ಇಲ್ಲಿ ಯಾವುದೋ ಒಂದು ಡಬ್ಬಿಂಗಿಗೋ, ಅವಾಗ 3 ಥಿಯೇಟ್ರ್ ಇತ್ತು ಬೆಂಗಳೂರಿನಲ್ಲಿ, ಚಾಮುಂಡೇಶ್ವರಿ ಸ್ಟುಡಿಯೋ, ಪ್ರಸಾದ್ ಲ್ಯಾಬು, ಸಂಕೇತ್. ಅಲ್ಲಿ ಹೋದಾಗ PB ಶ್ರೀನಿವಾಸ್ ಅವರು ಹಾಡು ಹೇಳೋಕ್ಕೆ ಅಲ್ಲಿ ಬಂದು ಕೂತಿರ್ತಾಯಿದ್ರು, ತುಂಬ ಗಾಂಭೀರ್ಯದಿಂದ ಇರ್ತಾಯಿದ್ರು. ಇದೇ ರೀತಿ ಫೋಟೋದಲ್ಲಿದ್ದ ಹಾಗೆ ಮೈಸೂರು ಪೇಟವನ್ನು ಅವರು ಯಾವಾಗಲೂ ಧರಿಸಿರ್ತಾಯಿದ್ರು. ಒಂದು ಕುಂಕುಮ ನಾಮ ಹೀಗೆ ಅವರಲ್ಲಿತ್ತು. ಯಾವತ್ತೂ ಒಂದು ಪುಸ್ತಕ, ಇಷ್ಟು ದೊಡ್ಡ ಪುಸ್ತಕವನ್ನು ಇಟ್ಕೊಂಡಿರ್ತಾಯಿದ್ರು. ಅವರನ್ನು ನೋಡಿ ನಾವು ಅವರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆದಿದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ, ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನ್ನು ನಾ ಸಹಿಸಲಾರೆ, ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ. ಸಾಗರ ಹುಣ್ಣಿಮೆ ಕಂಡು ಉಕ್ಕುವ ರೀತಿ ನಿನ್ನನ್ನು ಕಂಡ ದಿನವೇ ಒಮ್ಮಿತು ಪ್ರೀತಿ, ನೀ ಕಡಲಾದರೆ ನಾನದಿಯಾಗುವೆ, ನಿಲ್ಲದೆ ಓಡಿ ಓಡಿ ನಿನ್ನ ಸೇರುವೆ ಸೇರುವೆ ಸೇರುವೆ, ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನ್ನು ಅಗಲಿ
ನಾನಿರಲಾರೆ. ನೀ ಹೂವಾದರೆ ನಾನು ಪರಿಮಳವಾಗಿ ಸೇರುವೆ ನಿನ್ನೊಡಲನ್ನು ಬಲು ಹಿತವಾಗಿ. ಓಹೋ ನೀ ಮುಗಿಲಾದರೆ ನಾನವಿಲಾಗುವೆ, ತೇಲುವ ನಿನ್ನ ನೋಡಿ ನೋಡಿ ಹಾಡುವೆ, ಕುಣಿಯುವೆ, ನಲಿಯುವೆ. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನು ಅಗಲಿ ನಾನಿರಲಾರೆ. ಆ ಓ ಸಾವಿರ ಜನುಮವೇ ಬರಲಿ ಬೇಡುವುದೊಂದೇ, ನನ್ನವಳಾಗಿರು ನೀನು ಎನ್ನುವುದೊಂದೇ. ಓಹೋ ನೀನಿರುವುದಾದರೆ ಸ್ವರ್ಗವು ಈ ಧರೆ, ನಾನಿನ್ನ ಜೋಡಿಯಾಗಿ ಎಂದು ಬಾಳುವೆ ಬಾಳುವೆ ಬಾಳುವೆ. ಎಂದೆಂದು ಎಂದೆಂದು ನಿನ್ನನು ಮರೆತು ಬದುಕಿರಲಾರೆ, ಇನ್ನೆಂದು ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ. ಆಹಾ ನಮ್ಮ PB ಅವರ ಮಕ್ಕಳು ಸಿಕ್ಕರಲ್ಲ ಜೊತೆಗೆ, ಅದಕ್ಕಿಂತ ಖುಷಿ ಬೇಕಾ ನಮಗೆ? ಎಂತ ಅದ್ಭುತ ಗಾಯಕರ ಮಗನ ಜೊತೆ ನಾವು ಕೂತ್ಕೊಂಡು ಈ ಸುವರ್ಣ ಕನ್ನಡಿಗ ಪ್ರಶಸ್ತಿ ಸ್ವೀಕಾರ ಮಾಡಿದ್ದು ತುಂಬಾ ಸಂತೋಷ ತಂದಿದೆ. ಕನ್ನಡದ ಅಷ್ಟೇಕೆ ಭಾರತ ದೇಶದ ಬೇರೆ ಬೇರೆ ಭಾಷೆಗಳ ಸುಮಾರು 25,000ಕ್ಕೂ ಹೆಚ್ಚು ಚಿತ್ರಗೀತೆಗಳನ್ನ ಹಾಡುವಂತಹ ಪ್ರತಿವಾದಿ ಭಯಂಕರ PB ಶ್ರೀನಿವಾಸ್ ಅವರ ಸವಿನೆನಪಿನ ಪ್ರತಿಷ್ಠಾನ, ಅದೇ ಅಡಿಯಲ್ಲಿ ಅರಿವು ಸೇವಾ ಟ್ರಸ್ಟ್ನ ಅಡಿಯಲ್ಲಿ ಇವತ್ತು PB ಶ್ರೀನಿವಾಸ್ ಹಾಡುಗಳ ನೆನಪು, ಅವರ ಮಗ ಫಣೀಂದರ್ ಅವರ ಜೊತೆ ಒಂದು ಸಾಂಗತ್ಯ. ಸಭಾ ಸರಸ್ವತಿಗೆ ನಮಸ್ಕಾರ. ನಾನು ಮಾತನಾಡಲಿಕ್ಕೆ ಆಲ್ರೆಡಿ ಲೇಟ್ ಆಗಿದೆ, ಬಟ್ ಈ ಟೋಪಿ ಅದಕ್ಕೆ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿ ಇದೆ. ಐ ಥಾಟ್ ಐ ಶೇರ್ ದಟ್ ವಿತ್ ಯು. ನಮ್ಮ ತಂದೆಯವರಿಗೂ ರಾಜ್ಕುಮಾರ್ ಅವರಿಗೂ ವೆನ್ ಮೈ ಫಾದರ್ ವಾಸ್ 71 years old, ಅವರಿಬ್ಬರಿಗೂ ಈ ಟೋಪಿ ಮಾಡಿ ಈಗಿಂದ ನೀವು ಇದು ಇಟ್ಕೊಳ್ಬೇಕು ಅಂತ ಮೈಸೂರಿನಲ್ಲಿ ಆಜ್ಞೆ ಅವಾಗ ವೀರಾಭಿಮಾನಿಗಳೆಲ್ಲ ಕೊಟ್ಟರು. ಸೊ ನನ್ನ ತಂದೆಯವರು ಫ್ರಮ್ 71 years to 83 years, ದಟ್ ಇಸ್ 12 years ಅವರು ಇಟ್ಕೊಂಡಿದ್ರು. ಈಗ ನನಗೆ 71 years. ಒಂದು ಇಲ್ಲಿ ಯದುಗಿರಿ ಯತಿರಾಜ ಮಠ ಅಂತ ಇದೆ, ಅಲ್ಲಿ ಅವರು ಸ್ವಾಮೀಜಿ ನನಗೆ ನೀವು ರಾಮಾನುಜ ಆ್ಯಂಡ್ ಟೆಂಪಲ್ ಮ್ಯಾನೇಜ್ಮೆಂಟ್ ಅದರ ಬಗ್ಗೆ ಒಂದು PhD ಮಾಡಿ ಒಂದು ಪ್ರೆಸೆಂಟೇಷನ್ ಮಾಡಿ ಅಂತ ಅವರು ಡೈರೆಕ್ಷನ್ ಕೊಟ್ಟರು. ನಾನು ಹೇಳಿದೆ ನಮಗೆ ಅಷ್ಟು ರಾಮಾನುಜ ಗೊತ್ತಿಲ್ಲ, ಟೆಂಪಲ್ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ಲಿ ಗೊತ್ತಿಲ್ಲ ಅಂತ ಹೇಳಿದೆ. ಇಲ್ಲೆಲ್ಲ ನೀವು ಮಾಡ್ತೀರಾ? 3 days ಟೈಮ್ ಕೊಟ್ಟರು ನಮಗೆ. ಸೊ 3 daysನಲ್ಲಿ ಅಷ್ಟು ನಾವು ಮೆಟೀರಿಯಲ್ ಸ್ಟಡಿ ಮಾಡ್ಬೋದಂತ ಅದೆಲ್ಲ ಇಟ್ಕೊಂಡು ಒಂದು 57 slides ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ with my father's first ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿಜ್ಞಾನ ಹಯಗ್ರೀವ ಉಪಾಸ್ಮಹೇ ಅಂತ ಹಯಗ್ರೀವ ಉಪವಾಸ ಮಾಡ್ತೀವಿ ನಾವು. ನಮ್ಮ ಪರಂಪರೆಯಲ್ಲಿ ಹಯಗ್ರೀವ ಇದ್ದಾರೆ. ಸೊ ಅದು ಇಟ್ಕೊಂಡು ಫ್ರೆಂಟು ನಾನು ಅವ್ರಿಗೆ ಪ್ರೆಸೆಂಟೇಷನ್ ಮಾಡಿದೆ. ಅವರು ಅದು ನೋಡಿಬಿಟ್ಟು ನೀವು ಇದು PhD ಮೆಟೀರಿಯಲು
ನೀವು ಪಿ ಎಚ್ ಡಿ ಮಾಡಿ ಅಂತ ಹೇಳಿದ್ರು. ಸರಿ, ನಾನು ಪಿ ಎಚ್ ಡಿ ಕಂಪ್ಲೀಟ್ ಮಾಡಿ ಅವ್ರ ಹತ್ರ ಹೇಳಿದೆ, ಸರ್ ಈಗ ಅದು ಆಯ್ತು ಅಂತ. ಸೊ ಬನ್ನಿ ಅಂತ ಇಟ್ಕೊಂಡು ಗೇಟ್ ಹೋಗಿ ಇದೇ ಕಂಡು ಅವರು ಪ್ಲಸ್ ಮಾಡಿ ಈಗ ನೀವು ಇಟ್ಕೊಳ್ಳಿದೆ ಅಂತ ಅವ್ರು ಹೇಳಿದರು. ಇಲ್ಲದ್ರೆ ನಾನು ಅವನ್ನ ನಮ್ಮ ತಂದೆಯವ್ರನ್ನ ಇಮಿಟೇಟ್ ಮಾಡೋ ಅಂತ ಇಲ್ಲ ನನ್ನ ಉದ್ದೇಶ. ಬಟ್ ಇದು ಡಿವೈನ್ ಕೋಇನ್ಸಿಡೆನ್ಸ್. ಎಲ್ಲರೂ ಅದ್ರ ಜೊತೆಗೆ ಮಾತನಾಡಿದ್ದಾರೆ, ಎಲ್ಲರೂ ಅದೇ ಥರ ಇದ್ದಾರೆ. ಆ ಫೀಲಿಂಗೇ ನನಗೆ ದಟ್ ಇಟ್ಟಲ್ಲಿ ನನ್ನದನ್ನು ಸಾಫಲ್ಯವಾಗಿದೆ. ಇಷ್ಟು ಪ್ರೀತಿಯಲ್ಲಿ ಇವರು ಐ ಮಸ್ಟ್ ಥ್ಯಾಂಕ್ ಅವರಲ್ಲಿ ನಮ್ಮ ಇವರಿಲ್ಲದ್ರೆ ನಾನು ಇಲ್ಲಿ ಇಲ್ಲ. ಇವರು ಸಡನ್ ಆಗಿ ಹಿಂದೆ ಫೋನ್ ಮಾಡಿ, ಸರ್ ನೀವು ಬೆಂಗಳೂರಿನಲ್ಲಿ ಇದ್ದೀರಾ, ನೀವು ಬನ್ನಿ ಇಲ್ಲಿಗೆ ಅಂತ. ಸರಿ ಬಂದ್ಬಿಡ್ತೀನಿ ಅಂತ. ಬಿಕಾಸ್ ಆಫ್ ಹಿಸ್ ಇನ್ವಿಟೇಷನ್ ಐ ಆಮ್ ಟ್ರೂಲಿ ಆನರ್ಡ್ ಟು ಬಿ ಪ್ರೆಸೆಂಟ್ ವಿತ್ ಆಲ್ ದಿಸ್ ವೀರಾಭಿಮಾನಿಗಳು. ನನಗೆ ಈ ಒಂದು ಅವಕಾಶ ಕೊಟ್ಟರು ಅವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಕೋಟೆ ಸ್ವಾಮರಾಯನ ಕೇಶವನ ಉಡುಪಿಯಲ್ಲಿ ವಾಸಿಸುವ ಶ್ರೀಕೃಷ್ಣನ ಶ್ರೀರಂಗಪಟ್ಟಣದ ಮಲವಿದವ ನಿಮ್ಮ ಪಾಂಡಿತ್ಯಕ್ಕೆ, ಪ್ರತಿಭೆಗೆ ನಾವು ಸಭೆಯಲ್ಲಿರೋರೆಲ್ಲರೂ ತಲೆ ತೂಗಿದ್ದೇವೆ ಸರ್. ಧನ್ಯವಾದಗಳು ಸರ್ ತಮಗೆ. ಥ್ಯಾಂಕ್ ಯು ಸರ್. ನಾವು ನಿಮ್ಮ ಸ್ಮಾಲ್ ಹಾನರಿಂಗ್ ಫ್ರಮ್ ಆನ್ ಬಿಹಾಫ್ ಆಫ್ ಅವರ್ ಆರ್ಗನೈಸೇಷನ್ ಆ್ಯಂಡ್ ಆಡಿಯನ್ಸ್. ವೆರಿ ಥ್ಯಾಂಕ್ಸ್ ಟು ಯು ಸರ್. ಥ್ಯಾಂಕ್ ಯು ಫಾರ್ ಯುವರ್ ಫ್ಯೂ ವರ್ಡ್ಸ್. ಈಗ ಅಭಿಮಾನದಿಂದ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ನಮ್ಮ ಎಲ್ಲ ಅತಿಥಿ ಗಣ್ಯರು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. PB ಶ್ರೀನಿವಾಸ್ ಅವರ ಸುಪುತ್ರ ಫಣೀಂದರ್ ಅವರಿಗೆ. PB ಶ್ರೀನಿವಾಸು ಅದರಲ್ಲಿ ಹೇಳ್ಕೊಂತಾರೆ, ಇವ್ರ ಮೇಲೆ ವಿಶೇಷ ಬಹಳ ಪ್ರಭಾವ ಬೀರ್ತಿರುತ್ತೆ. ಯಾವ ವಿಚಾರದಲ್ಲಿ? ಸಮಯ, ಟೈಮ್. ಇವರು ಅದೇ ರೀತಿ ಪಾಲನೆ ಮಾಡ್ತಾರೆ ಅಂತ ಕೇಳಿದೆ ಆಗಲೇ. ಇವ್ರ ತಂದೆ ಥರ ಇವರು ಹೇಗೆ ಅಂತಂದರೆ, ವಿಶೇಷ ಒಂದು ಮಾತೇಳಿ ನಾನು ಮಾತು ಮುಗಿಸ್ತೇನೆ, ಹೊಟ್ಟೆ ನನಗೂ ಸರಿ. ನಾನು 100 ಕಿಲೋಮೀಟರ್ ಆ ಕಡೆ ಹೋಗಬೇಕು. ವಿಶೇಷ ಅವರು 101 ವರ್ಷ ಬದುಕಿದ್ರು. 101 ವರ್ಷ ವಯಸ್ಸಿನಲ್ಲಿ ಒಂದೇ ಒಂದು ದಿವಸ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ಕಾರಣಕ್ಕೆ ತಡವಾಗಿ ಹೋಗಲಿಲ್ಲ, ಬೇಗನೆ ಹೋಗಲಿಲ್ಲ. ಟೈಮ್ ಅಂದರೆ ಅವರು ಜಾಸ್ತಿ ಹೇಳಲ್ಲ. ಎಲ್ಲ ಆಯಿತು. ಕೊನೆಯ ದಿನಗಳಲ್ಲಿ ಅವ್ರ ಪರ್ಸ್ನಲ್ ಲೈಫ್ ಪ್ರಾಬ್ಲಮ್ ಬೇರೆ ವಿಚಾರ. ಆದರೆ ಕೊನೆಯ ದಿನಗಳಲ್ಲಿ ಅವರು ಊಟ ಮಾಡೋದಾದಂದರೆ 8 ಗಂಟೆ. 8 ಗಂಟೆ ನೋಡಿದ ತಕ್ಷಣ ಇವ್ರು ನೋಡ್ಬೋದು, ಊಟದ ಮುಂದೆ ಇರ್ತಾರೆ. ಅಷ್ಟು ಕರಾರವಕ್ಕಾಗಿ ಸಮಯವನ್ನು ಕೀಪಪ್ ಮಾಡ್ತಾ ಇದ್ದಾರೆ. ಒಂದು ದಿವಸ ಅಚಾನಕ್ಕಾಗಿ ಅವ್ರ ಸೊಸೆ ಶಕುಂತಲಾ ಅಮ್ಮ ಈಗಲೂ ಇದ್ದಾಳೆ. ಅಡುಗೆನೋ ಸ್ಪೆಷಲಾಗಿ ಏನೋ ಮಾಡಿದ್ದಾಳೆ. 5 ನಿಮಿಷ ತಡವಾಗಿ ಬಡಿಸಿದ್ದಾರೆ. ಊಟ ಮಾಡುವಾಗ ಏನು ಮಾತಾಡಿದ್ದವರು. ಊಟ ಅಲ್ಲಾದಮೇಲೆ ರಾತ್ರಿ ಮಲಗುವಾಗ ಒಂದು ಅಭ್ಯಾಸ, ಹಾಲು ಕೊಡೋದು, ಹಾಲು ಕುಡಿಯೋದಂತೆ. ಹಾಲು ಲೋಟ ತಂದು ಕೊಟ್ಟಾಗ ಅಮ್ಮ ಹೇಳ್ತಾರಂತೆ, ಸೊಸೆ ಶಕುಂತಲಾ ಇವತ್ತು ಅಡುಗೆ ಭಾಳ ಚೆನ್ನಾಗಿತ್ತು, ತಗೋ ಅಂತ ಒಂದು ಪ್ರೆಸೆಂಟೇಷನ್ ಮಾಡೋದಂತೆ. ಒಂದು ಸುಂದರವಾಗಿರ್ತಕ್ಕಂಥ ವಾಚ್. ಆ ವಾಚ್ ಇಟ್ಕೊಂಡು ಇಡೀ ರಾತ್ರಿ ಮಾತಿದ್ದಾರಂತೆ. ನಡೀದಲ್ಲೋ ಯು ಆರ್ ಲೇಟ್, ಫಾಲೋ ಯುವರ್ ಟೈಮ್ ಅಂತೇಳಿ ಬೈದು ವಾಚ್ ಕೊಟ್ಟಿರ್ತಕ್ಕಂಥದ್ದು. ಎಂತ ಆ ರೀತಿಯಾಗಿರ್ತಕ್ಕಂಥ ಸಮಯ ಪ್ರಜ್ಞೆಯನ್ನು ನಮ್ಮ PB ಶ್ರೀನಿವಾಸ್ ಅವರು ಅವ್ರ ಮುಖಾಂತರ ಕಲಿತು ಅಂತ ಎಲ್ಲ ನಮ್ಮ ಬರವಣಿಗೆಯಲ್ಲಿ ಓಡುವ ನದಿ ಸಾಗರವ ಬೆರೆಯಲೇಬೇಕು, ನಾನು ನೀನು ಎಂದಾದರೂ ಸೇರಲೇಬೇಕು.
ಸೇರಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ಹೃದಯ ಹಗುರಾಯಿತು, ಬದುಕು ಜೇನಾಯಿತು, ನಿನ್ನ ವಚನ ಹೊಸ ಬಾಳಿಗೆ ನಾಂದಿಯಾಯಿತು. ಓಡುವ ನದಿ ಸಾಗರವ ಬೆರೆಯಲೇಬೇಕು, ನಾನು ನೀನು ಎಂದಾದರೂ ಸೇರಲೇಬೇಕು, ಸೇರಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು, ಮನೆಯ ಸುತ್ತ ಹೂವ ರಾಸಿ ಹಾಸಿರಬೇಕು. ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು, ಮನೆಯ ಸುತ್ತ ಹೂವ ರಾಸಿ ಹಾಸಿರಬೇಕು. ತಂಗಾಳಿ ಜೋಗುಳವ ಹಾಡಲೇಬೇಕು, ತಂಗಾಳಿ ಜೋಗುಳವ ಹಾಡಲೇಬೇಕು, ಬಂಗಾರದ ಹೂವೆ ನೀನು ನಗುತ್ತಿರಬೇಕು, ನನ್ನ ಜೊತೆ ಇರಬೇಕು. ಓಡುವ ನದಿ ಸಾಗರವ ಬೆರೆಯಲೇಬೇಕು, ನಾನು ನೀನು ಎಂದಾದರೂ ಸೇರಲೇಬೇಕು, ಸೇರಿ ಬಾಳಲೇಬೇಕು.